ಏಷ್ಯಾದ ಅತಿ ದೊಡ್ಡ ಏರ್ ಶೋ ಅಂತ ಅಂದ್ರೆ ಏರೋ ಇಂಡಿಯಾ 2025ಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇವತ್ತು ಚಾಲನೆಯನ್ನ ನೀಡಿದ್ದಾರೆ. 5 ದಿನಗಳ ಕಾಲ ನಡೆಯುವಂತ ಈ ಬಾನಿನ ಹಬ್ಬ ಮೊದಲ ದಿನವೇ ಜನಮನ ಸೂರೆಗೊಂಡಿದೆ. ಯುದ್ಧ ವಿಮಾನಗಳು ಆಕಾಶದಲ್ಲಿ ಮೂಡಿಸಿದಂತ ಚಿತ್ತಾರ, ಸಾಹಸ ವಿಶ್ವಕ್ಕೆ ಭಾರತದ ಪವರ್ ಎಂಥದ್ದು ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿವೆ. ಆಗಸವೇ ಅದರುವಂತಹ ಅಬ್ಬರ, ಧರೆಯೇ ದಂಗಾಗುವಂತಹ ಘರ್ಜನೆ, ರಾಕೆಟ್ನಂತ ವೇಗ, ಅಮೋಘ, ಅದ್ಭುತ, ಅತ್ಯಾಕರ್ಷಕ, ರೋಮಾಂಚಕ. ಅಬ್ಬಾ, ಇನ್ನೇನು ಡಿಕ್ಕಿ ಹೊಡೆದೇ ಬಿಡ್ತು ಎನ್ನುವಷ್ಟರಲ್ಲಿ ಸರಕ್ಕನೆ ಬೇರೆಡೆ ಚಿಮ್ಮಿ ನೆಗೆಯುತ್ತಿದ್ದ ದೃಶ್ಯ ಎದೆ ಝೆಲ್ಲೆನಿಸುವಂತಿತ್ತು. ಹೌದು, ಏಷ್ಯಾದ ಅತಿ ದೊಡ್ಡ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ 15ನೇ ಆವೃತ್ತಿಯ ಏರೋ ಇಂಡಿಯಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಏರ್ ಶೋ ಚಾಲನೆ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದರು. ಹೆಲಿಕಾಪ್ಟರ್ ಏರಿದ ರಾಜನಾಥ್ ಸಿಂಗ್ ಚಾಪರ್ಗಳ ಮಾಹಿತಿ ಪಡೆದುಕೊಂಡರು. ಆಗಸದ ಅಂಗಳದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸುತ್ತಾ ಹಾರಾಡಿದ ಲೋಹದ ಹಕ್ಕಿಗಳ ಕಲರವ ಕಂಡು ನೆರೆದಿದ್ದವರು ಪುಳಕಿತರಾಗಿದ್ದಾರೆ. ಸೂರ್ಯ ಕಿರಣ್, ಸಾರಂಗ್, ಸುಖೋಯ್, ತೇಜಸ್ MK1 ಆಲ್ಫಾ ಪ್ರದರ್ಶನಕ್ಕೆ ಜನರು ಜೈಕಾರ ಹಾಕಿದ್ದಾರೆ. ಸೂರ್ಯ ಕಿರಣ್ ಟೀಮ್ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಮುಂದಿನ 4 ದಿನ 42,438 ಸ್ಕ್ವೇರ್ ಫೀಟ್ನಲ್ಲಿ ಏರ್ ಶೋ ನಡೆಯಲಿದ್ದು 30 ದೇಶಗಳ ರಕ್ಷಣಾ ಸಚಿವರು ಭಾಗಿಯಾಗಿದ್ದಾರೆ. ಏರ್ ಶೋನಲ್ಲಿ ಭಾರತದ 70 ಕಂಪನಿಗಳು, 100 ವಿವಿಧ ಕಂಪನಿಗಳ ಸಿಇಒಗಳು ಭಾಗಿಯಾಗಲಿದ್ದು, ಹೂಡಿಕೆ, ಸಂಶೋಧನೆ, ಜಾಯಿಂಟ್ ವೆಂಚರ್, ರಕ್ಷಣಾ ವಲಯದ ಬಗ್ಗೆ ಚರ್ಚೆ ನಡೆಯಲಿದೆ. 900ಕ್ಕೂ ಹೆಚ್ಚು ಪ್ರದರ್ಶಕರು ಏರ್ ಶೋನಲ್ಲಿ ಭಾಗಿಯಾಗಿದ್ದು 5 ದಿನದಲ್ಲೇ 7 ಲಕ್ಷಕ್ಕೂ ಅಧಿಕ ಜನರು ಏರ್ ಶೋ ವೀಕ್ಷಣೆಗೆ ಆಗಮಿಸೋ ನಿರೀಕ್ಷೆ ಇದೆ. ವಾಯುನೆಲೆಯಲ್ಲಿ ಏರ್ ಶೋ ಕಂಡು ಜನ ಜೈಕಾರ ಹಾಕ್ತಿದ್ರೆ, ಇತ್ತ ಹೊರಗೆ ಟ್ರಾಫಿಕ್ನಲ್ಲಿ ಸಿಲುಕಿದವರು ಹೈರಾಣಾದ್ರು. ಇನ್ನು ಏರ್ ಶೋ ಭದ್ರತೆಗೆ ನಿಯೋಜನೆಗೊಂಡಿದ್ದ ಪೊಲೀಸರಿಗೆ ನೀಡಲಾದ ಊಟದಲ್ಲಿ ಹುಳ ಪತ್ತೆಯಾಗಿದೆ. ನಿನ್ನೆ ಜಿರಳೆ ಪತ್ತೆಯಾಗಿತ್ತು. ಈ ಕುರಿತು ಟಿವಿ9ನಲ್ಲಿ ವರದಿ ಪ್ರಸಾರವಾದ ಬಳಿಕ ಡಿಸಿಪಿ ಸಜ್ಜಿತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದಾದ ನಂತರವೂ ಹುಳ ಪತ್ತೆಯಾಗಿರೋದು ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಂತಿದೆ. ಸಾರ್ವಜನಿಕರು ಏರ್ ಶೋ ನೋಡಲು 2 ದಿನ ಮಾತ್ರ, ಅಂದರೆ ಫೆಬ್ರವರಿ 13 ಮತ್ತು 14ಕ್ಕೆ ಅವಕಾಶ ನೀಡಲಾಗಿದೆ. ಹೀಗಾಗಿ ಅಂಬರದಲ್ಲಿ ಅಬ್ಬರಿಸೋ ವಿಮಾನಗಳನ್ನ ಜನ ರಸ್ತೆಯ ಬದಿಯಲ್ಲಿ ನಿಂತು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.